ಹಾಯ್ ಹೆಲೋ, ನಾನು ನಿಮ್ಮ ಪ್ರೀತಿಯ ಶಾಲಿನಿ ಇಂದ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನಿವತ್ತು ನನ್ನ ಡೈಲಿ ರೂಟೀನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹೇಗೆ ಸ್ಟಾರ್ಟ್ ಆಗ್ತದೆ ಅಂಥೇಳಿ ನಾನು ನಿಮ್ಮ ಹತ್ರ ವಿಡಿಯೋ ಮಾಡಿ ಹಾಕ್ತಿದ್ದೇನೆ. ನಂದು ಡೈಲಿ ರೂಟೀನ್ ಡೈಲಿ ಸ್ಟಾರ್ಟ್ ಆಗೋದು ನನ್ನ ಎಕ್ಸಸೈಸಿಂದ ನಾನು ಸ್ಟಾರ್ಟ್ ಮಾಡ್ಕೊಳ್ತೆ. ನಾನು ಡೈಲಿ ಮಾರ್ನಿಂಗ್ 5 o'clockಗೆ ಏಳ್ತೀನಿ. 5 o'clock ಎದ್ದು ಒಂದು ಅರ್ಧ ಗಂಟೆ ನನ್ನ ವರ್ಕ್ ಏನಿರುತ್ತೆ ಅದು ಮಾಡಿಕೊಂಡು 5:30ಇಂದ ನಾನು ಎಕ್ಸಸೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನನಗೆ ಎಕ್ಸಸೈಸ್ ಅಂತ ಹೇಳಿದರೆ ತುಂಬ ಇಷ್ಟ. ನನಗೆ ವರ್ಕೌಟ್ ಮಾಡೋದು ಅಂತ ಹೇಳಿದರೆ ತುಂಬ ಇಷ್ಟ ಆಗ್ತದೆ. ಜಿಮ್ಮಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನೋಡ್ಬೇಕು ಏನಾಗ್ತದೆ ಹೇಳಿ. ಇಲ್ಲೇ ನನ್ನ ರೂಮ್ ನಿಯರೇ ಜಿಮ್ ಇದೆ, ಹೋಗಬೇಕು ಅಂತ ಹೇಳಿದೆ. ಸೊ ನೋಡಬೇಕು, ವರ್ಕ್ ಇರೋದ್ರಿಂದವ ಸೊ ಎಂತ ಮಾಡಬೇಕು ಹೇಳಿ ಗೊತ್ತಾಗೋದಿಲ್ಲ. ಬಟ್ ನಾನು ಡೈಲಿ ಜಿಮ್ಮಿಗೆ ಹೋದ್ರೂ ನಾನು ಡೈಲಿ ವರ್ಕೌಟನ್ನು ನಾನು ರೂಮಲ್ಲಿ ಮಾಡ್ತೀನಿ ಯಾವಾಗಲೂ. ಸೊ ನಿಮಗೆ ನಾನು ಎಲ್ಲಾದರೂ ಜಿಮ್ಮಿಗೆ ಹೋದರೆ ನಾನು ಆ ವಿಡಿಯೋ ಮಾಡಿ ಹಾಕ್ತೆ ಯಾವಾಗಲೂ. ನನಗೆ ಎಕ್ಸಸೈಸ್ ಅಂತ ಹೇಳಿದರೆ ನನಗೆ ತುಂಬ ಇಷ್ಟ ಆಗ್ತದೆ. ಎಂತಕ್ಕೆ ಅಂತ ಹೇಳಿದರೆ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಬಾಡಿ ಇರುತ್ತಲ್ಲ, ಅದು ಫಿಟ್ನೆಸ್ ಆಗಿರುತ್ತೆ. ನಮ್ಮ ಬಾಡಿ ಯಾವಾಗಲೂ ಫಿಟ್ ಆಗಿರುತ್ತೆ. ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ನಮ್ಮ ದೇಹದಲ್ಲಿ, ಅಷ್ಟು ಫಿಟ್ಟಾಗಿರುತ್ತದೆ. ಈಗ ಲೇಡೀಸಿಗೆ ಪೀರಿಯಡ್ ಪೇನ್ ಇರ್ಬೋದು, ಸೊ ಅದೆಲ್ಲ ಪ್ರಾಬ್ಲಮ್ ಸ್ವಲ್ಪ ಸ್ವಲ್ಪ ಸಾಲ್ವ್ ಆಗ್ತಾ ಬರ್ತದೆ. ಅದರಲ್ಲಿ ಆ ಪೇನ್ ಕಡಿಮೆ ಆಗ್ತದೆ. ನನಗೆ ಓನ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ಮತ್ತೆಂತ, ನನಗೆ ಮೊದಲೆಲ್ಲ ಫುಲ್ ನಡ್ಕೊಂಡು ಹೋಗಬೇಕಿದ್ರೆ ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು. ಬಟ್ ಈಗೆಲ್ಲ ಹಾಗಾಗೋದಿಲ್ಲ. ಎಂತಕ್ಕೆ ಅಂತ ಹೇಳಿದರೆ ನಾನು ಎಕ್ಸಸೈಸ್ ಡೈಲಿ ಒಂದು ದಿವಸನೂ ಬಿಡದೆ ಮಾಡ್ತೀನಿ. ಇವಾಗ ಒಂದು 2-3 ಡೇಸ್ ಆಗಿತ್ತು ಮಾಡಿದೆ. ಸ್ವಲ್ಪ ನನಗೆ ಸುಸ್ತಾಗ್ತಾ ಇದೆ. ಎಂತಕ್ಕೆ ಹೇಳಿದರೆ ಅದು 2-3 ಡೇಸ್ ಮಾಡಲಿಲ್ಲ ಅಂತ ಹೇಳಿದಾಗ ಸ್ವಲ್ಪ ಸುಸ್ತಾಗ್ತದೆ. ಡೈಲಿ ಮಾಡ್ತಿದ್ರೆ ಸಿಕ್ಕಾಪಟ್ಟೆ ಈಸಿ. ಎಷ್ಟು ಈಸಿ ಆಗ್ತದೆ ಅಂತ ಹೇಳಿದರೆ ನೀವೇ ನೋಡ್ಬೋದು. ಈಗ ಪ್ರಾಬ್ಲಮ್ ಇರ್ತದೆ, ಈಗ ಮನೇಲಿ ಪ್ರಾಬ್ಲಮ್ ಇರ್ತದೆ, ಅಥವಾ ವರ್ಕ್ ಪ್ರಾಬ್ಲಮ್ ಇರ್ತದೆ, ವರ್ಕ್ ಟೆನ್ಷನ್ ಇರ್ತದೆ, ಎಲ್ಲ ಇರ್ತದೆ. ಅದೆಲ್ಲವ ಇವತ್ತಿರ್ತದೆ, ನಾಳೆ ಹೋಗ್ತದೆ. ಸೊ ನೀವು ಎಂತ ಮಾಡಬೇಕು ಅಂತ ಹೇಳಿದರೆ ಅದೆಲ್ಲ ಬಿಟ್ಟಾಕ್ಬಿಡಬೇಕು. ನಿಮ್ಮದು ನಿಮ್ಮ ಬಾಡಿ ಫಿಟ್ನೆಸ್ಸಿಗೆ ಏನು ಬೇಕಲ್ವಾ, ಸೊ ಅದನ್ನು ನೀವು ಮಾಡ್ಕೊಳ್ತಾ ಹೋಗ್ತಾ ಇರಬೇಕು. ನಿಮ್ಮ ಬಾಡಿ ಫಿಟ್ಟಾಗಿದ್ರೇ ನಿಮಗೇನೋ ಒಂಥರ ಖುಷಿ ಅನಿಸ್ತದೆ. ಮಿರರ್ ಮುಂದೆ ಹೋಗಿ ನಿಂತ್ಕೊಂಡಾಗ ಏನೋ ಒಂದು ದೇಹದಲ್ಲಿ ಬದಲಾವಣೆ ಆಗ್ತದೆ, ಏನೋ ಒಂಥರ ಖುಷಿ ಆಗ್ತಿರ್ತದೆ. ನಮ್ಮ ಬಾಡಿ ನಾವೇ ಫಿಟ್ ಇಟ್ಕೊಂಡಾಗ ಯಾರೂ ನಮ್ಮ ಬಾಡಿ ಬಗ್ಗೆ ಹೊಗಳೋದು ಬೇಡ, ಅಥವಾ ನಮ್ಮ ಬಾಡಿ ಬಗ್ಗೆ ಬ್ಯಾಡ್ ಕಾಮೆಂಟ್ಸ್ ಹಾಕೋದು ಬೇಡ. ಬಟ್ ನಮ್ಮದು ಹೇಗಿರ್ತದೆಯಲ್ಲ ನಾವು ಅದನ್ನು ಮಾಡ್ಕೊಳ್ತಾ ಹೋಗ್ತಾ ಉಳಿಬೇಕು. ಸೊ ಬೇರೆಯವ್ರು ಏನು ಮಾಡ್ತಾರೆ ಅಂತೇಳಿ ತಲೆ ಕೆಡಿಸ್ಕೊಳ್ಳೋದೆಲ್ಲ ಬೇಡ. ನಾನಿವಾಗ ಡೈಲಿ ನಾನು ಎಕ್ಸಸೈಸನ್ನು ನಾನು ಮಾಡ್ತಾ ಇರ್ತೇನೆ. ನನ್ನ ರೂಮಲ್ಲೇ ನಾನು ಮಾಡೋದು ಎಕ್ಸಸೈಸನ್ನು. ಜಿಮ್ಮಿಗೆ ಹೋಗಬೇಕು ಅಂತ ಹೇಳಿದ್ದಾನೆ. ಮತ್ತೊಂದೇನು ಹೇಳ್ತಾನೆ ಅಂತ ಹೇಳಿದರೆ, ನಿಮ್ಮದೇನೇ ಈಗ ಏನಾದರೂ ಹಿಂಗೆ ಬೇಜಾರಾಗಿರ್ತದೆ, ಅಥವಾ ಏನಾದರೂ ಒಂದು ಇರ್ತದೆ. ಸೊ ನೀವು ಅದನ್ನು ಮೇನ್ ಎಕ್ಸಸೈಸ್ ಮಾಡೋದ್ರಿಂದ ಅದೊಂಥರ ನಿಮ್ಮ ಮೈಂಡ್ ಇರ್ತದಲ್ಲ, ಒಂಥರ ರಿಫ್ರೆಶ್ಮೆಂಟ್ ಇರ್ತದೆ. ಸೊ ಅದಕ್ಕಾಗಿ ಡೈಲಿ ಎಕ್ಸಸೈಸನ್ನು ನಾನು ಮಾಡಿ ಹೇಳ್ತೀನಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ಅಷ್ಟು ಚೆನ್ನಾಗಿರ್ತದೆ. 1 ಡೇ ಗೊತ್ತಾಗೋದಿಲ್ಲ, 2 ಡೇ ಗೊತ್ತಾಗೋದಿಲ್ಲ, ಒಂದು 3 ಡೇಸ್ ಆದಮೇಲೆ ನಿಮ್ಮ ಬಾಡೀಲಿ ಬದಲಾವಣೆ ಆಗೋದು ನಿಮಗೆ ಗೊತ್ತಾಗ್ತಾ ಉಳಿತದೆ. ಈಗ 1 ಡೇ ಆಗೋದಿಲ್ಲ ಹೇಳಿ ಬಿಟ್ಟಾಕೋದು ಬೇಡ. ಸೊ 2 ಡೇಸ್ ಆದ್ರ ಮೇಲೆ ನಿಮ್ಗೆ ಗೊತ್ತಾಗ್ತದೆ, ಏನೋ ಒಂದು ಮಿಸ್ ಮಾಡ್ಕೊಂಡಂಗೆ ಅನಿಸ್ತಿರ್ತದೆ. ನೀವು ಅದಕ್ಕೆ ಅಡಿಕ್ಟಾಗಿ ಹೋಗಿಬಿಡ್ತೀರ. ಸೊ ನಾನು ಇವತ್ತು ಇಷ್ಟೇ ವಿಡಿಯೋ ಮಾಡಿರೋದು, ಸ್ವಲ್ಪ ಶಾರ್ಟಾಗಿ ಮಾಡಿದ್ದೇನೆ. ನಾನು ಸ್ವಲ್ಪ ವರ್ಕಿಗೆ ಹೋಗೋದ್ರಿಂದ ಲೇಟಾಗಿರೋದ್ರಿಂದ ನಾನು ರೆಡಿ ಹಾಕೋ ಬರ್ತೇನೆ. ಆ್ಯಕ್ಚುಲಿ ನಾನು ಇವಾಗ ರೆಡಿ ಹಾಕ್ಕೊಂಡು ಬಂದಿದ್ದೇನೆ. ವರ್ಕಿಗೆ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಡೈಲಿ ಎಕ್ಸಸೈಸ್ ಮಾಡಿ ಅಂತ ಹೇಳ್ತೇನೆ. ಸೊ ನಾನು ಇಷ್ಟೇ ಸ್ವಲ್ಪ ವಿಡಿಯೋ ಮಾಡಿರೋದು, ಇನ್ನೂ ವಿಡಿಯೋಸ್ ನಾನು ಹಾಕ್ತಾ ಇರ್ತೇನೆ ಡೈಲಿಯ. ಸೊ ಈ ವಿಡಿಯೋ ನಿಮಗೆಲ್ಲಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಕೇಳ್ಕೊಳ್ತೇನೆ. ಕಾಮೆಂಟ್ಸ್ ಮಾಡಿ ಅಂತಲೂ ಕೇಳ್ಕೊಳ್ತೇನೆ ನಿಮ್ಮ ಹತ್ರ. ಬ್ಯಾಡ್ ಕಾಮೆಂಟ್ಸ್ ಅಲ್ಲ, ಏನಾದರೂ ನಿಮ್ಗೆ ಇಷ್ಟ ಆಗಿದ್ದಿದ್ರೆ ಏನಾದರೂ ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತೇನೆ. ಸೊ ನನಗೆ ವರ್ಕಿಗೆ ಲೇಟ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಹೋಗಬೇಕಾಗಿದೆ. ಸೊ ಮತ್ತೆ ಸಿಗುವ ಮತ್ತೊಂದು ವಿಡಿಯೋ, ಮೋಟಿವೇಶನ್ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಮತ್ತೆ ಸಿಗುವ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು ಆ್ಯಂಡ್ ಲವ್ ಯು ಆಲ್ ಆಫ್ ಯು ಅಂತ ಹೇಳ್ತಾ ಬಾಯ್ ಬಾಯ್. ಮುಂದಿನ ವಿಡಿಯೋಕ್ಕೆ ಸಿಗ್ತಿದೆ.